ನಮಸ್ಕಾರ, ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಭಾರತಿ ಏರ್ಟೆಲ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ರೆವೆನ್ಯೂ ಏಪ್ರಿಲ್ ಟು ಜೂನ್ 2023 37,440 ಕೋಟಿ. ಏಪ್ರಿಲ್ ಟು ಜೂನ್ 2024 38,506 ಕೋಟಿ, 3% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 1,520 ಕೋಟಿಯಿಂದ 4,718 ಕ್ರೋರ್ಸ್ ಆಗಿದೆ, 210% ಜಾಸ್ತಿ ಆಗಿದೆ. ಆದರೆ ಪ್ರಾಫಿಟ್ ಆ್ಯಕ್ಚುಲಿ ಜಾಸ್ತಿ ಆಗಿದ್ರೆ ಯಾಕೆಂದರೆ ಎಕ್ಸೆಪ್ಷನಲ್ ಐಟಮ್ ಒಂದಿತ್ತು, ಅದು ಜೂನ್ 2023 ಇರಲಿಲ್ಲ. ಅವ್ರು ಮೋಸ್ಟ್ ಪ್ರಾಬ್ಲಿ ಸಬ್ಸಿಡ್ರಿ ಇದು ಒಂದು IPO ನಡೀತು, ಆವಾಗ ಶೇರ್ ಸೇಲ್ ಮಾಡಿದ ಪ್ರಾಫಿಟನ್ನು ಅವರು ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಪ್ರಾಫಿಟ್ ಅಷ್ಟು ಜಾಸ್ತಿ ಆಗಿಲ್ಲ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ. ಶೇರ್ಸ್ ಇವತ್ತು 1.4% ಡೌನ್ ಆಗಿತ್ತು. ನ್ಯೂಸ್ ನಂಬರ್ 2, ರ್ಯಾಲಿ ಬಟ್ ಫ್ಲಾಟ್ ಕ್ಲೋಸಿಂಗ್ ಟುಡೇ. ನಿಫ್ಟಿ ಸ್ಟಾರ್ಟಿಂಗಲ್ಲಿ ಒಂದು ಒಳ್ಳೆ ರ್ಯಾಲಿ ಆಗಿತ್ತು, 1%ಗಿಂತ ಜಾಸ್ತಿ ಮೇಲೋಗಿತ್ತು. ಆದರೆ ಮತ್ತೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಲಾಸ್ಟಲ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ, 0.2% ಡೌನ್. 24,000 ಮಾರ್ಕ್ಗಿಂತ ಕಮ್ಮಿ ಕ್ಲೋಸ್ ಆಗಿದೆ. ಸುಮಾರು ಏಷ್ಯನ್ ಮಾರ್ಕೆಟ್ಸು, ಜಾಪನೀಸು, ತೈವಾನ್ ಮಾರ್ಕೆಟ್ಸ್ನ ನಿನ್ನೆ ತುಂಬ ಬಿದ್ದಿತ್ತು, ಇವತ್ತು ರಿಕವರಿ ಚೆನ್ನಾಗಾಗಿದೆ. ಆದರೆ ನಮ್ಮ ಮಾರ್ಕೆಟ್ಸ್ ನಿನ್ನೆ ತುಂಬ ಜಾಸ್ತಿ ಬೀಳಿಲ್ಲ ಕಂಪೇರ್ ಟು ಅದರ್ ಮಾರ್ಕೆಟ್ಸ್, ಹಾಗೂ ಇವತ್ತು ಲೈಟಾಗಿ ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 3, TVS ಮೋಟಾರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ರೆವೆನ್ಯೂ ಏಪ್ರಿಲ್ ಟು ಜೂನ್ 2023 9,056 ಕೋಟಿ. ಏಪ್ರಿಲ್ ಟು ಜೂನ್ 2024 10,407 ಕೋಟಿ, 15% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 441 ಕ್ರೋರ್ಸಿಂದ 485 ಕ್ರೋರ್ಸ್ ಆಗಿದೆ, 10% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ. ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಥರನೇ ಬಂದಿದೆ. ಶೇರ್ಸ್ ಇವತ್ತು 0.5% ಡೌನ್ ಆಗಿತ್ತು. ನ್ಯೂಸ್ ನಂಬರ್ 4, ವೇದಾಂತ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ರೆವೆನ್ಯೂ 33,733 ಕೋಟಿ ಜೂನ್ 2023 ಜೂನ್ 2024 35,764 ಕ್ರೋರ್ಸು, 6% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 3,308 ಕ್ರೋರ್ಸು ಜೂನ್ 2023 ಜೂನ್ 2024 5,095 ಕೋಟಿ ಆಗಿದೆ, 54% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸ್ ಕಂಪ್ನಿಗೆ. ಅದರ ಶೇರ್ಸು ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ ಇವತ್ತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. UPI ಟ್ರಾನ್ಸಾಕ್ಷನ್ಸು ಏಪ್ರಿಲ್ ಟು ಜೂನ್ ಈ ಕ್ವಾರ್ಟ್ರಲ್ಲಿ 2024 60 ಲಕ್ಷ ಕೋಟಿ ವರ್ತ್ ಟ್ರಾನ್ಸಾಕ್ಷನ್ಸ್ ಆಗಿದೆ, ಹಾಗೂ 4,127 ಕೋಟಿ ಟ್ರಾನ್ಸಾಕ್ಷನ್ಸು ಇನ್ ಟರ್ಮ್ಸ್ ಆಫ್ ನಂಬರ್ ಆಗಿದೆ. ಅದೇ ಏಪ್ರಿಲ್ ಜೂನ್ 2023 2,762 ಕ್ರೋರ್ಸ್ ಟ್ರಾನ್ಸಾಕ್ಷನ್ ಆಗಿತ್ತು, ಹಾಗೂ ವ್ಯಾಲ್ಯೂ ಆಫ್ ದ ಟ್ರಾನ್ಸಾಕ್ಷನ್ಸು 44 ಲಕ್ಷ ಕೋಟಿ. ರಿಜಿಸ್ಟ್ರೇಷನ್ ಆಫ್ ಕಾರ್ಸು, ಟೂ ವೀಲರ್ಸು, ಕಮರ್ಷಿಯಲ್ ವೆಹಿಕಲ್ಸು 13.84% ಜಾಸ್ತಿ ಆಗಿದೆ. 20,34,000 ಯೂನಿಟ್ಸ್ ಆಗಿದೆ ಅಪ್ರಾಕ್ಸಿಮೇಟ್ ಆಗಿ ಲಾಸ್ಟ್ ಮಂತಲ್ಲಿ, ಜುಲೈ ತಿಂಗಳಲ್ಲಿ. ಯಾಕಂದರೆ ಸುಮಾರು ಡೀಲರ್ಸ್ ಅವರ ಒಂದು ಸ್ಟಾಕನ್ನು ಲಿಕ್ವಿಡೇಟ್ ಮಾಡ್ತಾಯಿದ್ರು, ಸುಮಾರು ಡಿಸ್ಕೌಂಟ್ ಸಿಗ್ತಾಯಿತ್ತು, ಹಾಗೂ ರೂರಲ್ ಡಿಮಾಂಡು ಸ್ವಲ್ಪ ಇಂಪ್ರೂವ್ ಆಗಿದೆ. ಇಂಡಸ್ಟ್ರಿ ಎಸ್ಟಿಮೇಟ್ಸ್ ಪ್ರಕಾರ ಇನ್ವೆಂಟ್ರಿ ಆಫ್ ಪ್ಯಾಸೆಂಜರ್ ವೆಹಿಕಲ್ ಸದ್ಯಕ್ಕೆ 4,07,000 ಯೂನಿಟ್ಸ್ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 63 ಪಾಯಿಂಟ್ ಡೌನು, 23,993 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 166 ಪಾಯಿಂಟ್ ಡೌನು, 78,593 ಕ್ಲೋಸ್ ಆಯಿತು. ನೀವು ನೋಡ್ಬೋದು ಹೈಯೆಸ್ಟು 24,383ವರೆಗೆ ಹೋಗಿತ್ತು, ಮತ್ತೆ ಅದು ಸಸ್ಟೇನ್ ಆಗಲಿಲ್ಲ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬ್ರಿಟಾನಿಯಾ 2.75% ಅಪ್ಪು, JSW ಸ್ಟೀಲ್ 2.34% ಅಪ್ಪು, ಟೆಕ್ ಮಹೀಂದ್ರಾ 1.86% ಅಪ್ಪು. ಟಾಪ್ ಲೂಸರ್ಸು HDFC ಲೈಫ್ 4.4% ಡೌನು, SBI ಲೈಫ್ ಇನ್ಶೂರೆನ್ಸ್ 2.77% ಡೌನು, BPCL 2.05% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅವೆನ್ಯೂ ಸೂಪರ್ ಮಾರ್ಟ್ 1.92% ಅಪ್ಪು, ಟೊರೆಂಟ್ ಫಾರ್ಮಾ 1.67% ಅಪ್ಪು, DLF 1.3% ಅಪ್ಪು. ಟಾಪ್ ಲೂಸರ್ಸು ಮ್ಯಾರಿಕೋ 6.49% ಡೌನು, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 4.82% ಡೌನು, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 2.95% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 812 ಸ್ಟಾಕು, ಕಮ್ಮಿ ಆಗಿದ್ದು 1,550 ಸ್ಟಾಕ್ಸು, 34% ಅಪ್ಪು, 66% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 10,074 ಕೋಟಿ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 9,156 ಕೋಟಿ ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,971 per ಗ್ರಾಮು, ಸಿಲ್ವರ್ 83.5 per gram. Point number 7, today's rupee value.
ಒಂದು $, 83.97 rupees, ಒಂದು euro 91.63 rupees. Point number 8, stocks near 52-week high. Colgate 52-week high 3,430, closing 3,391. Dr. Lal Path Labs 3,210, 52-week high, closing 3,168. Gland Pharma 2,221, 52-week high, closing 2,107. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಯಾವತ್ತೂ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.31% ಡೌನು, ಜಾಪನೀಸ್ ಮಾರ್ಕೆಟ್ಸ್ ರಿಕವರಿ ಆಗಿ 9.28% ಅಪ್ಪು, ಜರ್ಮನಿ 0.21% ಡೌನು, ಫ್ರಾನ್ಸ್ 0.62% ಡೌನು, UK 0.27% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 3.43% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.